ಮನಸ್ಸನ್ನು ಬಳಸ್ಕೊಂಡು ಮಾಡೋ ಕ್ರಿಯೆಗಳಿಗೆ ಮಂತ್ರ ಅಂತ ಹೇಳಿದ್ರೆ, ಈ ಬಾಡಿಯನ್ನು ಬಳಸ್ಕೊಂಡು ಮಾಡೋ ಕ್ರಿಯೆಗಳಿಗೆ ತಂತ್ರ ಅಂತಾರೆ. ಮಂತ್ರ, ತಂತ್ರ. ಮನಸ್ಸಿನ ಮೂಲಕ ಮಾಡುವಂಥದ್ದು ಮಂತ್ರವಾದರೆ, ಈ ತನುವಿನ ಮೂಲಕ, ಈ ಶರೀರದ ಮೂಲಕ ಮಾಡುವಂಥದ್ದನ್ನು ತಂತ್ರ ಅಂತಾರೆ. ಅದನ್ನೇ ನಾನು ಕಾರ್ಯಾಗಾರದಲ್ಲಾಗಲಿ ಅಥವಾ ನಮ್ಮ ಯೂಟ್ಯೂಬ್ ವಾಹಿನಿಯಲ್ಲಾಗಲಿ ಅಥವಾ ಇನ್ನೆಲ್ಲೋ ಆಗಲಿ ಇದನ್ನೇ ನಾನು ಹೇಳುವಂಥದ್ದು. ಇವೆರಡೂ ಯಾರು ಅಳವಡಿಸ್ತಾರೋ ಮಂತ್ರ ತಂತ್ರವನ್ನು, ಖಂಡಿತವಾಗಿಯೂ ಅವ್ರು ಏನು ಕೋರ್ಕೊಳ್ತಾರೋ ಅದೆಲ್ಲ ಬರುತ್ತೆ. ಅದೇ ಅರ್ಜುನನಿಗೆ ಶ್ರೀಕೃಷ್ಣ ಮಹಾಭಾರತ ಯುದ್ಧ ನಡೀತಿರ್ಬೇಕಂತಂದರೆ ಬೋಧಿಸುವಂಥದ್ದು. ನಾನು ಮಂತ್ರವನ್ನು ಹೇಳ್ತೇನೆ, ನೀನು ತಂತ್ರವನ್ನು ಮಾಡಬೇಕು. ಯುದ್ಧ ಮಾಡಬೇಕಾಗಿರೋದು ಯಾರು? ಅರ್ಜುನ, ನೀನೇ. ಬಟ್ ಮಂತ್ರ ಅಂತಂದರೆ ಆ ಶಕ್ತಿ ತುಂಬುವಂಥದ್ದು ನಾನಾಗಿರ್ತೇನೆ. ಸೊ ಕಲಿಯುಗದಲ್ಲಿ ನಾವು ಹಣ, ಆಸ್ತಿ, ಐಶ್ವರ್ಯಗಳು ಅಥವಾ ನಮಗೆ ಏನು ಬೇಕೋ ಅದನ್ನೆಲ್ಲ ಪಡ್ಕೋಬೇಕು ಅನ್ನೋದಾದರೆ ಈ ಮಂತ್ರ ಮತ್ತು ತಂತ್ರ ತುಂಬ ಇಂಪಾರ್ಟೆಂಟ್. ಸೊ ದಯವಿಟ್ಟು ಇದನ್ನು ಅಳವಡಿಸಿ, ಇದನ್ನು ಮಾಡಿ. ಖಂಡಿತವಾಗಿಯೂ ನಾವೆಲ್ಲರೂ ಶ್ರೀಮಂತರಾಗೋದು ಗ್ಯಾರಂಟಿ. ಸಾಲ ಇರೋರು ಸಾಲ ಮುಕ್ತಿ ಪಡೆಯೋದು 100% ಗ್ಯಾರಂಟಿ. ಸೊ ಯಾರೆಲ್ಲ ಈ ಮುಂಬರುವ ಕಾರ್ಯಾಗಾರಕ್ಕೆ ಬರ್ತಿದ್ದೀರೋ, ಏನೆಲ್ಲ ಹೇಳಿದಾರೋ ಆ ಪ್ರೋಟೋಕಾಲ್ನ ಫಾಲೋ ಮಾಡಿ ಅದನ್ನೆಲ್ಲ ತೆಗೆದುಕೊಂಡು ಬನ್ನಿ. ನೇರವಾಗಿ ನಾನು ನಿಮಗೆ ಸಿಗ್ತೇನೆ. ವಿಶ್ವ ಆಶೀರ್ವಾದವನ್ನು ನಾನು ಕೊಡ್ತೇನೆ. ನನ್ನ ಒಂದು ಶಕ್ತಿಯುತವಾದ ಆಶೀರ್ವಾದವನ್ನು ನಿಮಗೆ ಕೊಡ್ತೇನೆ. ಖಂಡಿತವಾಗಿಯೂ 3 ತಿಂಗಳು, 6 ತಿಂಗಳು, 1 ವರ್ಷದಲ್ಲೋ 2 ವರ್ಷದಲ್ಲೋ ಸಾಲವನ್ನು ತೀರಿಸಿ ನಮಗೆ ಹೇಗೆ ಬೇಕೋ ಅಂಥ ಒಂದು ಲೈಫನ್ನು ನಾವು ಲೀಡ್ ಮಾಡೋಣ. ಓಕೆ, ಥ್ಯಾಂಕ್ ಯು ಯೂನಿವರ್ಸ್. ಅಹಂ ಬ್ರಹ್ಮಸ್ಮಿ.